ಅನಿಸ್ತದೆ, ಈ ಸನ್ಮಾನ ಮಾಡಿಸ್ಕೊಳ್ಳೋದು ಒಳಗಿಂದ ಒಳಗೆ ಒಂದು ಸಂತೋಷವೇ ಇರ್ತದೆ. ಹಾಗೆ ಸ್ವಲ್ಪ ಮುಜುಗರನೂ ಆಗುತ್ತೆ. ಎರಡೂ ಆಗಿದೆ ನನಗೆ. ಅಂದರೆ ಅನಿವಾರ್ಯವಾಗಿ ಇದನ್ನು ಇಟ್ಕೊಳ್ಬೇಕಾಗ್ತದೆ ಅವರ ಪ್ರೀತಿಗೆ. ಈ ಅದ್ಭುತವಾದ ಕಾರ್ಯಕ್ರಮ ಇವತ್ತು ಇಲ್ಲಿ ಭಾರತೀಯ ವಿದ್ಯಾಭವನದಲ್ಲಿ ಜರುಗಿದೆ. ಅದಕ್ಕೆ ತಾವೆಲ್ಲ ಸಾಕ್ಷಿಯಾಗಿದೆ. ನಾನು ಬೆಂಗಳೂರಲ್ಲಿ ಸುಮಾರು 34 ವರ್ಷದಿಂದ ನನಗೆ ಕಾರ್ಯಕ್ರಮ ಹೊರಗಡೆ ಕುಡಿಯೋದು ಮತ್ತು ಇಲ್ಲಿ ಶಿಷ್ಯರನ್ನು ತಯಾರು ಮಾಡೋದು ಎರಡೂ ಕೆಲಸಗಳು. ಆಮೇಲೆ ನನ್ನದೇ ಒಂದು ಸಂಸ್ಥೆ ಇದೆ, ರಾಜಗುರು. ಇಲ್ಲಿ ನಮ್ಮ ಗುರುಗಳಾದ ರಾಜಗುರು ಅವರ ಹೆಸರನ್ನು ಮಾಡಿರೋದು. ಅದರ ಮೂಲಕವಾಗಿ ವರ್ಷಕ್ಕೊಂದು ಕನಿಷ್ಠ 2 ಅಥವಾ 3 ಕಾರ್ಯಕ್ರಮ ನಾನು ಮಾಡ್ತಾಯಿದ್ದೀನಿ. ಸುಮಾರು 30 ವರ್ಷದಿಂದ ಮಾಡ್ತಾಯಿದ್ದೀನಿ. ಖುಷಿ ನನಗೆ ಹೌಸ್ಫುಲ್ ಆಗ್ಬೋದು, ಡೌಟ್ ಇತ್ತು. ಆದರೆ ಈ ಥರ ಆಗುತ್ತೆ ಯಾಕೆಂದರೆ ಎಕ್ಸ್ಟ್ರಾ ಚಾರ್ಜ್ ಎಲ್ಲ ತಂದು ಹಾಕೋದು ಅದು ಸಾಧ್ಯ. ಗುರುಗಳು ಒಂದು 40 ವರ್ಷದ ಒಂದು ಏನು ಸಾಧನೆ ನಮ್ಮ ಗುರುಗಳು. ಇಷ್ಟು ಜನ ಶಿಷ್ಯ ವೃಂದದವರಿದ್ದೀವಿ. ಇವತ್ತು ನಮಗೆ ಒಂದು ಅತ್ಯಂತ ಒಂದು ಸಂಭ್ರಮವನ್ನು ಕೊಟ್ಟಿದೆ ಎಲ್ಲ ಶಿಷ್ಯರಿಂದ ಅಷ್ಟೇ ಅಲ್ಲ, ಎಲ್ಲ ಕಲಾ ಬಂಧುಗಳಿಗೆ ಅತ್ಯಂತ ಒಂದು ಸಂಭ್ರಮದ ದಿನ ಆಗಿದೆ. ಯಾಕೆ ಅಂದರೆ ಒಬ್ಬ ಗುರುವಿಗೆ 70 ವರ್ಷದ ಒಂದು ಸಾಧನೆ ಅಂದರೆ ಅದು ಸಾಧಾರಣ ಮಾತಲ್ಲ. ಅದು ಒಂದು ಪುಟ್ಟ ಹಳ್ಳಿಯಿಂದ ಬಂದು ಇಷ್ಟೊಂದು ಪ್ರಸಿದ್ಧರಾಗಿ ಈ ಹಿಂದೂಸ್ತಾನಿ ಏನು ಸಂಗೀತ ಇದೆ ಅದನ್ನು ಪಸರಿಸಿದ್ದಲ್ಲ, ಅದನ್ನು ಅತ್ಯುನ್ನತವಾಗಿ ಬೆಳೆಸಿದೆ. ಅಷ್ಟೇ ಅಲ್ಲ, ನಮ್ಮ ಏನು ಶಿಷ್ಯ ವೃಂದ ಇದೆ ಅವರನ್ನು ಅತ್ಯಂತ ಕಾಳಜಿಯಿಂದ ಕರೆಸ್ತಾರೆ, ನೋಡ್ಕೊಳ್ತಾರೆ. ನಮ್ಮ ಒಂದು ಭ್ರಾತೃ ಅಂತ ಕಾಣ್ತಾರೆ. ಆಮೇಲೆ ಸಂಗೀತದ ಏನು ಸಣ್ಣ ಸಣ್ಣ ಮಜಲುಗಳಿದೆ, ಸಣ್ಣ ಇದೆ, ಅದನ್ನೆಲ್ಲದನ್ನು ಕೂಲಂಕುಷವಾಗಿ ನಮಗೆ ಹೇಳ್ಕೊಡ್ತಾರೆ. ಕಲಿಯೋದು ನಮ್ಮ ಹತ್ರ ನಾವು ಎಷ್ಟು ಕಲಿತೀವಿ, ಎಷ್ಟು ಅದರಿಂದ ನಾವು ಪಡ್ಕೊಳ್ತೀವಿ ಅನ್ನೋದು ನಮ್ಮ ಕೆಪಾಸಿಟಿ. ಅವ್ರು ಕಲಿಸೋದು ಮಾತ್ರ ಪರಿಪೂರ್ಣವಾಗಿ ಕಲಿಸ್ತಾರೆ. ಮತ್ತು ಶಿಷ್ಯರನ್ನು ಒಂದು ಬೆನ್ನು ತಟ್ಟಿ ಸ್ಟೇಜಿಗೆ ಕರ್ಕೊಂಡು ಹೋಗಿ ನಮಗೆ ಮಂತ್ಲಿ 2 ಬೈಠಕಗಳನ್ನು ಮಾಡ್ತಾರೆ. ಅದು ಹೇಗೆ ಅಂತಂದರೆ ಒಂದು ಸ್ಟೇಜಲ್ಲಿ ನೀವು ಹೇಗೆ ಹಾಡಬೇಕು, ಹೇಗೆ ಪ್ರಸ್ತುತಿ ಮಾಡಬೇಕು ಅಲ್ಲೇ ತಿದ್ದುಬಿಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಗುರುಪೂರ್ಣಿಮೆ ಅಂತ ಒಂದು ಪರಿಕಲ್ಪನೆ ಏನಿದೆ ಅದು ನಮ್ಮ ಗುರುಗಳು ಸ್ಟಾರ್ಟ್ ಮಾಡಿ ಅಲ್ಲಿ ಎಲ್ಲ ಶಿಷ್ಯರನ್ನು ಪ್ರಿಪೇರ್ ಮಾಡಿ ಆ ಸ್ಟೇಜಿನಲ್ಲಿ ಹಾಡಿಸ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಶಿಷ್ಯರಿಗೂ ಆ ಒಂದು ಪ್ರಸ್ತುತಿ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಕಲಿತಾ ಹೋಗ್ತಿದ್ದೀವಿ. ಸೊ ಅವರ ಒಂದು ತೀವ್ರವಾದ ಕಾಳಜಿ ಮತ್ತು ಪ್ರೋತ್ಸಾಹ ಇದೆಯಲ್ಲ, ಆ ಭಾವನೆ ಇದೆಯಲ್ಲ, ಅದು ಅತ್ಯಂತ ಒಂದು ಶ್ರೇಷ್ಠವಾದ ಗುರುವಿನಲ್ಲಿ ಕಾಣುವಂಥ ನಮಗೆ ಇವತ್ತು ಎಲ್ಲ ಶಿಷ್ಯಂದರು ಇಷ್ಟು ದಿವಸಗಳಿಂದ ಇದನ್ನು ಒಂದು ಮಾಡಬೇಕು ಅಂತ ಏನು ಮಾಡ್ತಾಯಿದ್ವಿ. ಇವತ್ತು ನಮಗೆ ಅತ್ಯಂತ ಸಂಭ್ರಮವನ್ನು ಮಾಡಿದೆ. ಇಷ್ಟು ಸಂಖ್ಯೆಯಲ್ಲಿ ಜನ ಬಂದಿರೋದು ಮತ್ತು ಸಮಸ್ತ ಕಲಾವಿದರುಗಳನ್ನೆಲ್ಲ ಕರೆದಿದ್ದು ಪರ್ಸನಲ್ ಅವರೆಲ್ಲರೂ ಬಂದಿರೋದು ಇನ್ನು ಅತ್ಯಂತ ಸಂತೋಷವನ್ನು ತಂದಿದೆ. ತಾವೆಲ್ಲರೂ ಬಂದು